ಹಾಯ್ ಫ್ರೆಂಡ್ಸ್, ಕ್ವಿಕ್ಕಾಗಿ ನಾವು ಪನ್ನೀರ್ ಬಟರ್ ಮಸಾಲ ಪನ್ನೀರ್ ತೊಗೊಂಡಿದ್ದೀನಿ ನಾನು ಇದಕ್ಕೆ. ಇವಾಗ ಇದಕ್ಕೆ ನಾನು ಫಸ್ಟ್ ಆಫ್ ಆಲು ಗ್ರೇವಿ ಮಾಡ್ಕೊಳ್ಳೋಣ. ಗ್ರೇವಿಗೆ ನಾನಿಲ್ಲಿ 4 ಟೊಮಾಟೊ ತೊಗೋಬೋದು. ನಾನು ಆದ್ರೇನು ಮಕ್ಳಿಗೆ ಒಂದು ಟೈಮ್ಗೆ ಅಂದ್ಬಿಟ್ಟು ಎರಡು ಟೊಮಾಟೊ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದೊಂದೇ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ನಾನು ಶುಂಠಿ ಕೂಡ ಹಾಕ್ಕೊಳ್ತೀನಿ, 1 ಇಂಚಷ್ಟು ಶುಂಠಿ. ಮತ್ತು ನಿಮಗೆ ಇಲ್ಲಿ ಏನಂದರೆ ಕೊತ್ತಂಬರಿ ಕಡ್ಡಿಗಳು, ನಾವು ಕೊತ್ತಂಬರಿ ಸೊಪ್ಪನ್ನ ಕಡ್ಡಿನ ತೊಗೊಂಡಿದ್ದೀನಿ ನಾನು. ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಯಾಕಂದರೆ ಚಿಲ್ಲಿ ಪೌಡ್ರು ಕೂಡ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ತೀನಿ. ನೆಕ್ಸ್ಟ್ ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಜೀರಾ ಪೌಡರು, ಜೀರಾ ಮಾತ್ರ ಹಾಕ್ತಾಯಿದ್ದೀನಿ, ಜೀರಾ ಪೌಡ್ರು ಇದಕ್ಕೆ ಹಾಕಲ್ಲ. ಕಾಜು ಒಂದು 15 20 ಹಾಕ್ಬೇಕು. ನಾನು ಒಂದು 2 ಚಿಕ್ಕದು ಹಾಕಿದ್ದೀನಿ. ನೀರು ಇಲ್ದಂಗೆ ನಾವಿದು ಗ್ರೈಂಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನೋಡಿ ಗ್ರೈಂಡ್ ಆಗಿದೆ ಇವಾಗ. ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡು ಒಂದೇ 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಕ್ಕೆ. ಇದು ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ. ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆ ಮನೆಯಲ್ಲೇ ಮಾಡಿದ ಬೆಣ್ಣೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ಹಾಕ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಸೇರಿಸ್ತೀನಿ. ಸ್ವಲ್ಪ ಎಷ್ಟು ಬೇಕೋ ನೋಡಿಕೊಂಡು ನಾವು ಹಾಕೊಳ್ಳೋಣ. ಇದಕ್ಕೆ ಇಲ್ಲಾದರೂ ಕಾಶ್ಮೀರಿ ಪುಡಿ 1 ಚಿಟಿಕೆ ಹಾಕ್ಕೋಬೋದು, ಇಲ್ಲಾಂದರೆ ಗ್ರೇವಿ ಎಲ್ಲಾದರೂ 1 ಚಮಚ ಹಾಕ್ಕೋಬೋದು. ನಾನು ಒಂದೇ ಸಲ ಗ್ರೇವಿಯಲ್ಲಿ ಹಾಕಿಲ್ಲ, ಇಲ್ಲ ಹಾಕಿದ್ದೀನಿ. ಅದನ್ನು ಆಪ್ಷನ್ ಮಾಡ್ಬೋದು, ಈ ಥರನೂ ಆಪ್ಷನ್ ಮಾಡ್ಬೋದು. ಚೆನ್ನಾಗಿ ಟಾಸ್ ಮಾಡಬೇಕು. 2 ನಿಮಿಷ ಚೆನ್ನಾಗಿ ಸ್ವಲ್ಪ ಪನ್ನೀರ್ಗೆ ಹೊಂದೋ ಥರ ಮಾಡಬೇಕು. ಇದು ಸ್ವಲ್ಪ ಬಿಸಿ ಇದೆ. ಇವಾಗ ನಾನು ಇದು ಇದರಲ್ಲಿ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಡೋಣ, ತಣ್ಣಗೆ ಹಾಕಿದ ತಕ್ಷಣವೇ. ಇವಾಗ ನಾನು ಇದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಎಣ್ಣೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನಿವಾಗ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಜೀರಾ ಪೌಡ್ರು ಒಂದು ಅರ್ಧ ಟೀ ಸ್ಪೂನು, ಚಿಲ್ಲಿ 2 ತೊಗೊಂಡಿದ್ದೀನಿ ಚಿಲ್ಲಿ. ದಾಲ್ಚಿನ್ನಿ, ಇದಕ್ಕೆ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು, 2 ಪಲಾವ್ ಎಲೆ, ಚಕ್ಕೆ ಒಂದೇ ಒಂದು. ಚೆನ್ನಾಗಿ ನಾವು ಇದು ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ 2 ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ನಾನು ಬ್ರೌನಿಷ್ ಆಗಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಚಿಟಿಕೆ ಅಲ್ಲಿ ಹಾಕ್ತಿದ್ದೆಲ್ಲ, ಅಲ್ಲಿಗಿಂತ ಇಲ್ಲಿ 1 ಚಿಟಿಕೆ ಹಾಕ್ತೀನಿ ನಾನು. ಇಲ್ಲಾಂದರೆ ಅಲ್ಲಿ 1 ಚಿಟಿಕೆ ಹಾಕ್ಬಿಟ್ಟು ಇಲ್ಲೂ 1 ಚಮಚ ಹಾಕ್ಕೊಬೋದು. ಸ್ವಲ್ಪ ಬಿಸಿನೀರು ಸ್ಪ್ರಿಂಕಲ್ ಮಾಡೋಣ ಸ್ವಲ್ಪ. ಇದಕ್ಕೆ ಇವಾಗ ನಾನು ಏನು ಗ್ರೇವಿ ಮಾಡಿಟ್ಕೊಂಡಿದ್ದೀನಿ ಅನ್ನೋದು ಗ್ರೈಂಡ್ ಮಾಡಿದ್ದೀನಿ, ಆ ಗ್ರೇವಿ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ 2-3 ನಿಮಿಷ ಚೆನ್ನಾಗಿ ಇದು ಮಾಡ್ಕೊಂಡು ಇದಕ್ಕೆ ಉಪ್ಪು ಕೂಡ ಹಾಕಿದ್ದೀನಿ, ಸಾಲ್ಟು, ಕಸೂರಿ ಮೇಥಿ, ಬಟರು, ಗರಂ ಮಸಾಲ, ಮಲೈ ಕೂಡ ಹಾಕಿದ್ದೀನಿ.